पाद्यं पाद्यं समर्पयामि अर्घ्यमर्घ्यं समर्पयामि गोदावरी सरस्वती नर्मदा सिन्धु कावेरी जलेस्मिन् कुरु अक्षतां समर्पयामि अक्षतां समर्पयामि अक्षतां समर्पयामि अक्षतां सद्गुणां धारयामि सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके पुष्पमालिका समर्पयामि धूपानन्तरे यदा भागः दिव्यपरमनैवेद्यं निवेदयामि काश्मीरबलो निवेदयामि पूगीबलसमायुक्तं नागवल्लेदलेरनं कर्पूरचूर्णं युक्तं ताम्बूलं प्रतिगृह्यतां या हरिणीर्याः पराः पुष्पायाश्च पुष्पिणीः बृहत्परिप्रलोकास्तानों चन्दनं हरः स्नापयामि फलोदकस्नानानन्तरे मध्ये मध्ये शुद्धानीयं समर्पयामि हस्तप्रक्षालनं समर्पयामि पादप्रक्षालनं समर्पयामि गन्धूलं समर्पयामि दिव्य आचमानीयं समर्पयामि नामपूजां च करिष्ये केशवाय नमः नारायणाय नमः माधवाय नमः गोविन्दाय नमः विष्णवे नमः मधुसूदनाय नमः त्रिविक्रमाय नमः वामनाय नमः श्रीधराय नमः ऋषिकेशाय नमः पद्मनाभाय नमः दामोदराय नमः संदर्शनाय नमः प्रद्युम्नाय नमः अनिरुद्धाय नमः पुरुषोत्तमाय नमः अधोक्षजाय नमः नारसिंहाय नमः अच्युताय नमः श्रीरामाय नमः जनार्दनाय नमः उपेन्द्राय नमः श्रीधराय नमः श्रीकृष्णाय नमो नमः नामपूजां समर्पयामि कर्पूरमङ्गल वीराशतमहं करिष्ये ॐ तद्विष्णो परब्रह्मणो सदा विष्णुविदुर्यः दिवि वदत्सुरामृतं तद्विप्रातो विभञ्जनो जगत्प्रभां तत्सविन्दते वेदोक्तकर्पूरमङ्गल नीराजनान् दर्शयामि देवरक्षां धारयामि नमस्कारान् समर्पयामि जय इन्दिरारमण गोविन्द गोविन्द ವೀಕ್ಷಕರೇ, ಕಾವೇರಿ ಗರ್ಜನೆ ನ್ಯೂಸ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಕಿರ್ಗಂದೂರು, ಮಂಡ್ಯ. ಕರುನಾಡ ಕ್ಷೇತ್ರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ನಾನಿವತ್ತು ನಮ್ಮೂರಿನ ಇವತ್ತು ನಡೆದಂಥ ಒಂದು ವಿಶೇಷವಾದ ಕಾರ್ಯಕ್ರಮದ ಮೇಲೆ ಒಂದು ಬೆಳಕನ್ನು ಚೆಲ್ಲುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ನಿಮ್ಮ ಮುಂದೆ ಇಡ್ತೀನಿ. ಇವತ್ತು ವಿಶೇಷ ಏನಪ್ಪ ಅಂತಂದರೆ, ನಮ್ಮೂರಲ್ಲಿ ನೆಲೆಯಾಗಿರುವಂಥ ಕಲ್ಯಾಣ ವೆಂಕಟರಮಣ ಸ್ವಾಮಿ ಅಂದರೆ ಕರಿತಿಮ್ಮಪ್ಪ ದೇವರಿಗೆ ಏನು KGF ಸಿನಿಮಾ ಖ್ಯಾತಿಯ ನಿರ್ಮಾಪಕರಾದ ಕಿರ್ಗಂದೂರು ವಿಜಯ್ ಕುಮಾರ್ ಅವರು ಕಳೆದ 1.5-2 ವರ್ಷದ ಹಿಂದೆ ಇದೇ ಕರಿತಿಮ್ಮಪ್ಪ ದೇವರಿಗೆ ಸುಮಾರು 1,10,00,000 ಹಣವನ್ನು ಖರ್ಚು ಮಾಡಿ ಚಿನ್ನದ ಕಿರೀಟವನ್ನು ಕೂಡ ಹಾಕಿದರು. ಮುಂದುವರೆದ ಭಾಗವಾಗಿ ಇವತ್ತು ಏನು ಮೈಗೆ ತೋರಿಸುವಂಥ ಏನು ಕವಚ ಇದೆ ಅದನ್ನು ಕೂಡ ಇವತ್ತು ಸುಮಾರು 2.5-3 ಕೋಟಿ ಅಂದಾಜು ವೆಚ್ಚದಲ್ಲಿ ಒಂದು ಚಿನ್ನದ ಕವಚವನ್ನು ಕೂಡ ಇವತ್ತು ಅದೇ ಕರಿತಿಮ್ಮಪ್ಪ ದೇವರಿಗೆ ಇವತ್ತು ಅರ್ಪಣೆ ಮಾಡೋ ಮೂಲಕ ದೈವಭಕ್ತಿಯನ್ನು ಮೆರೆದಿದ್ದಾರೆ. ಇಷ್ಟೆಲ್ಲ ಆಗಿದ್ದರೆ ನಾನು ವಿಜಯ್ ಕುಮಾರ್ ಅವ್ರ ಬಗ್ಗೆ ನಾನು ಮಾತನಾಡಬೇಕಾದಂಥ ಅವಶ್ಯಕತೆ ಖಂಡಿತ ಇರ್ತಿರಲಿಲ್ಲ. ಏಕೆಂದರೆ ಯಾವುದೋ ಒಂದು ಕಿರ್ಗಂದೂರು ಗ್ರಾಮ ಅನ್ನುವಂಥ ಒಂದು ಹಳ್ಳಿಯಿಂದ ಹೋಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಗ್ರಾಮವನ್ನು ಕೊಂಡೊಯ್ತಾರೆ ಅಂದರೆ ಅವರ ಸಾಧನೆ, ಅವರ ಪರಿಶ್ರಮವನ್ನು ನಾವು ಖಂಡಿತವಾಗಿ ಯೋಚನೆ ಮಾಡಬೇಕಾಗುತ್ತೆ. ಯಾಕೆಂದರೆ ನಾವೆಲ್ಲ ಬಾಲ್ಯದಿಂದ
ಒಂದು 3ನೇ ವಯಸ್ಸಿಂದ ಜೊತೆಲಿ ಬೆಳೆದವರು, ಒಂದು ಅಣ್ತಂಬಿಕೆ ಪೈಕಿ. ಅಂದರೆ ನಮಗೂ ಕೂಡ ಮನೆ ದೇವರು ಸಿದ್ದೇಶ್ವರ ಅಂಬಳಮ್ಮ, ಅವ್ರಿಗೂ ಕೂಡ ಸಿದ್ದೇಶ್ವರ ಅಂಬಳಮ್ಮ. ನನಗೆ ಬಾಲ್ಯ ಸ್ನೇಹಿತ. ಅವರ ಅಣ್ಣ ಡಾಕ್ಟರ್ ಸುಭಾಷ್ ಚಂದ್ರ ಅವರು, ನಾನು ಎಲ್ಲ ಜೊತೆಲಿ ಬೆಳೆದಂಥವ್ರು. ಅವತ್ತು ಕೂಡ ಇದೇ ವಿಜಯ್ ಕುಮಾರ್ ಅವರು, ನಾನು ಎಲ್ಲ ಸೇರಿಕೊಂಡು ಅವ್ರದ್ದೊಂದು ದೊಡ್ಡ ಹಾಲನ್ ಡೈರಿ ಇತ್ತು. ಅಂದರೆ ಸುಮಾರು 100 ಹಸುಗಳನ್ನ ಅವತ್ತು ಕಟ್ಕೊಂಡು ಇದು ಮಾಡ್ತಾಯಿದ್ರು. ಯಾಕೆಂದರೆ ಪಟೇಲ್ರು ಫ್ಯಾಮಿಲಿ ಭಾಳ ಬದುಕಿದಂಥ ಕುಟುಂಬದ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿ ಈ ನಮ್ಮ ವಿಜಯ್ ಕುಮಾರ್ ಅವರು. ನಾವೇನು ಮಾಡ್ತಾಯಿದ್ದೀವಿ, ಅಲ್ಲಿ ಒಂದು ಉಲ್ಮೆದೆ ಇತ್ತು, ಮತ್ತು ಒಂದು ರೂಮ್ ಇತ್ತು. ಒಂದು ಪ್ರೊಜೆಕ್ಟ್ರ್ ತಗೊಂಡು ಅವತ್ತಿನ ಕಾಲದಲ್ಲೇ ಚಿಕ್ಕ ವಯಸ್ಸಲ್ಲೇ ರಾಮ ಬಾರೋ ಸಿನಿಮಾ ತೋರ್ಸೋಣ ಅಂತ ಹೇಳ್ಬಿಟ್ಟು ಇಬ್ಬರು ಹೋಗಿ ಹುಡುಗರು ಎಲ್ಲ ಬರೋರು 5 ಪೈಸೆ 10 ಪೈಸೆ ಈಸ್ಕೊಂಡು ಯಾವುದಾದ್ರು ಒಂದು ರೀಲ್ಗಳನ್ನ ಹಾಕಿ ಸುತ್ತಿ ಒಂದು ಸುಣ್ಣ ಹೊಡೆದ್ಬಿಟ್ಟು ಒಂದು ಗೋಡೆಗೆ ಇದ್ರ ಮೇಲೆ ನಾವು ಸ್ಕ್ರೀನ್ ಪ್ಲೇ ಮೇಲೆ ಸಿನಿಮಾಗಳನ್ನ ತೋರಿಸ್ಕೊಂಡು ಇದು ಮಾಡ್ಕೊಂಡು ಬರ್ತಾಯಿದ್ವಿ. ಬಟ್ ಅದೇ ರಂಗಕ್ಕೆ ಈ ನಮ್ಮ ವಿಜಯ್ ಕುಮಾರ್ ಅವರು ಹೋಗಿ ಬೆಳೆದಂಥ ರೀತಿ ನಿಜಕ್ಕೂ ಸೋಜಿಗ ಆಶ್ಚರ್ಯ. ಅಂದರೆ ಹಣ, ಆಸ್ತಿ, ಅಂತಸ್ತು, ಐಶ್ವರ್ಯ ಭಾಗ್ಯ ಎಲ್ಲರಿಗೂ ಬರ್ತದೆ. ಆದರೆ ಕೈ ಎತ್ತಿ ಕೊಡುವಂಥ ಒಂದು ಇದೆಯಲ್ಲ, ಅದು ಎಲ್ಲರಿಗೂ ಬರೋದಿಲ್ಲ. ಏನು ಬಾಳಿ ಬದುಕಿದ ಕುಟುಂಬದ ಹಿನ್ನೆಲೆಯಿಂದ ಬಂದಂಥ ಈ ವ್ಯಕ್ತಿ ಏನು ಇವತ್ತು ಸಿನಿಮಾ ರಂಗದಲ್ಲಿ ನಿಮಗೆ ಗೊತ್ತು, ನಟರಾಗಬೇಕಂದ್ರೆ, ನಿರ್ಮಾಪಕರಾಗಬೇಕಾದ್ರೆ, ನಿರ್ದೇಶಕರಾಗಬೇಕಾದ್ರೆ ಗಾಂಧಿನಗರದಲ್ಲಿ ನಿಂತು ಎಲ್ಲವನ್ನು ಎದುರಿಸಿ ಬೆಳಿಬೇಕಾದ್ರೆ ಅಷ್ಟು ಸುಲಭ ಸಾಧ್ಯವಾದ ಮಾತು ಅಲ್ಲ. ಆದರೆ ಅದೆಲ್ಲವನ್ನು ಮೀರಿ ಇವರು ಬೆಳೆದು ನಿಂತರು, ದೈತ್ಯಾಕಾರವಾಗಿ ಬೆಳೆದರು. ಸುಮಾರು ಕನ್ನಡ ಚಿತ್ರರಂಗದಲ್ಲಿ KGF ಆಗ್ಬೋದು, ಕಾಂತಾರ ಮೂವಿ ಆಗ್ಬೋದು, ಸಲಾರು, ಯುವರತ್ನ, ರಾಜಕುಮಾರ, ನಿನ್ನಿಂದಲೇ, ಕಾಟೇರ, ಇಂಥ ಒಂದು ಒಳ್ಳೊಳ್ಳೆ ಮೂವಿಗಳನ್ನ ಕೊಡ್ತಾ ಬಂದರು. ಮತ್ತು ಅದೇ ರೀತಿ 1ಕ್ಕೆ 10 ಪಟ್ಟಷ್ಟು ಬಾಕ್ಸ್ ಆಫೀಸಲ್ಲಿ ಹಣವನ್ನು ಅಷ್ಟೇ ಲಾಭದಾಯಕವಾಗಿ ಕೂಡ ಆ ಸಿನಿಮಾಗಳು ಗಳಿಸುವಲ್ಲಿ, ಜನಪ್ರಿಯತೆಯಲ್ಲಿ ಯಶಸ್ವಿಯಾಗೋದ್ರಲ್ಲೂ ಕೂಡ ಮುಂದೆ ಬಂದು. ಆದರೆ ಆ ವ್ಯಕ್ತಿ ಬಗ್ಗೆ ನಾನು ಏನಕ್ಕೆ ತುಂಬ ಇಷ್ಟಪಡ್ತೀನಪ್ಪ ಅಂದರೆ, ನಾನು ಸ್ನೇಹಿತ ಅಂತೆಲ್ಲೋ ನಾನು ಹೇಳಿ ಹೊಗಳ್ತಾ ಇಲ್ಲ. ಯಪ್ಪ ಇವತ್ತೂ ಕೂಡ ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಕಿರ್ಗಂದೂರು ಗ್ರಾಮದಲ್ಲಾಗ್ಬೋದು, ಬೇರೆ ಕಡೆ ಆಗ್ಬೋದು, ಹಿಂದೆಗಡೆ ಹೇಳ್ತಾರೆ. ಒಬ್ಬ ವ್ಯಕ್ತಿನ ಮುಂದೆಗಡೆ ಹೊಗಳೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಹಿಂದೆಗಡೆ ಹೇಳಬೇಕು ಆ ವ್ಯಕ್ತಿ ಒಳ್ಳೆಯವನು ಅಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾನೆ. ಆ ಯಪ್ಪಂಗೆ ಇವತ್ತು ಅಷ್ಟೆಲ್ಲ ಹಣ ಸಂಪಾದನೆ ಮಾಡಿ ಹೆಸರು ಮಾಡಿದ್ದಾನೆ, ಕೀರ್ತಿ ಮಾಡಿದ್ದಾನೆ, ಎಲ್ಲ ಮಾಡಿದರೂ ಕೂಡ ಒಂದಿಷ್ಟು ಹಾಮಿಕೆ ಇಲ್ಲ. ಭಾಳ ಸರಳತೆ, ಸೌಜನ್ಯತೆ. ಒಂದು ಉಂಗುರ ಕೂಡ ಹಾಕಲ್ಲ, ಒಂದು ವಾಚ್ ಕಟ್ಟಲ್ಲ, ತುಂಬ ಅಪರೂಪ. ಮನೆಯವ್ರು ಯಾರಾದರೂ ಬಲವಂತ ಮಾಡಿದ್ರಷ್ಟೇ ಒಂದು ಉಂಗುರ ಹಾಕೊಂಡನೇನು ಅಷ್ಟೇ. ಇವತ್ತಿಗೂ ಬರ್ತಾನೆ, ಬಂದಾಗ ಹೋಗೋ ಬಾರೋ ಆ ಥರ ಮಾತಾಡ್ಕೊಂಡು ಪ್ರೀತಿಯಿಂದ ಬಂದಾಗ ಏನಾದರೂ ಒಂದು ಸಹಾಯವನ್ನು ಮಾಡ್ತಾನೆ, ಮಾಡಿಕೊಂಡೇ ಬಂದಿದ್ದಾನೆ. ಜೊತೆಗೇನಪ್ಪ ಅಂದರೆ, ಇವತ್ತು ನಮ್ಮೂರಲ್ಲಿ ಸುಮಾರು 1 ಲಕ್ಷದ ಮೇಲೆ 20,000 ಏನೋ ಹತ್ರ ಇವತ್ತು ನಮ್ಮೂರಲ್ಲಿ ವೃದ್ಧಾಪ್ಯ ವೇತನವನ್ನು, ಸ್ವಂತ ಹಣವನ್ನು ಉಪಯೋಗ ಮಾಡಿ ಅದನ್ನು ಜನಕ್ಕೆ ಸಹಾಯ ಮಾಡ್ತಾ ಬರ್ತಾಯಿದ್ದಾನೆ. ಇಂಥ ಒಂದು ಹೃದಯವಂತಿಕೆ ವ್ಯಕ್ತಿತ್ವ ಯಾರಿಗೆ ಬರಬೇಕು? ಬರಲ್ಲ. ಅಷ್ಟೇ ಅಲ್ಲ, ಸುಮಾರು ಕಲ್ಯಾಣ ಕಾರ್ಯಗಳನ್ನ ಸುಮಾರು ನಮ್ಮೂರಲ್ಲಿ ಸುಮಾರು ಒಂದು 15-20 ದೇವಸ್ಥಾನಗಳಿದ್ದಾವೆ. ಅದರಲ್ಲಿ ನಮಗೆ ಸಿದ್ದೇಶ್ವರ ಅಂಬಳಮ್ಮ ನಮಗೆ ಮನೆ ದೇವರಾದರೆ, ಮರಗಬಿದ್ದೇವರು ಏನು ಕಲ್ಯಾಣ ವೆಂಕಟರಮಣ ಸ್ವಾಮಿ. ಯಾಕೆಂದರೆ ತಿರುಪತಿ ತಿಮ್ಮಪ್ಪಂಗೆ ಈತ ಅಣ್ಣ. ನಮಗೆ ಕಿರ್ಗಂದೂರು ಅಂತ ಹೆಸರು ಬರಬೇಕಾದ್ರೆ ಅದರದೇ ಆದ ಒಂದು ಹಿನ್ನೆಲೆ ಇದೆ. ಹಿಂದೆ 100 ವರ್ಷಗಳ ಹಿಂದೆ ಈ ಗ್ರಾಮದಲ್ಲಿ ತುಂಬ ಚಿಕ್ಕ ಚಿಕ್ಕ ಮರಗಳು, ಅಂದರೆ ಚಿಕ್ಕ ಅಂದರೆ ಕಿರು ಗಂಧದ ಮರಗಳು ಇಲ್ಲಿ ಹೇರಳವಾಗಿ ಯಥೇಚ್ಛವಾಗಿದ್ದರಿಂದ ಈ ಊರಿಗೆ ಕಿರ್ಗಂದೂರು ಅನ್ನೋ ಹೆಸರು ಬತ್ತು ಅನ್ನುವಂಥದ್ದು ಪ್ರತೀತಿ. ಹಿರಿಯರು ಕೂಡ ಅದನ್ನೇ ಹೇಳ್ತಾರೆ. ಇಂಥ ಗ್ರಾಮದಲ್ಲಿ ನೆಲೆಯಾಗಿರುವಂಥ ಕಲ್ಯಾಣ ವೆಂಕಟರಮಣ ಸ್ವಾಮಿ ಸೃಷ್ಟಿಸಿದಂಥ ಪವಾಡಗಳು, ತೋರಿದಂಥ ಮಹಿಮೆಗಳು ಅಪಾರ. ಅದನ್ನು ಹೇಳ್ತಾ ಹೋದರೆ ದಿನವೆಲ್ಲ ಸಾಲದು ಸ್ನೇಹಿತರೆ. ಅಂತಹ ವಿಜಯ್ ಕುಮಾರ್ ಅವರು ಇವತ್ತು ಬಂದು ಇಂಥ ಒಂದು ಪುಣ್ಯ ಕಾರ್ಯವನ್ನು ಮಾಡಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಒಂದು ಕಡೆ. ಆದರೆ ಆ ಕುಟುಂಬದಲ್ಲಿ ನೋಡಿ, ಏನು ಪಟೇಲರು, ಸಿದ್ದೇಗೌಡರು, ತಿಮ್ಮೇಗೌಡರು ಅಂದರೆ ಅವ್ರದ್ದೇ ಆದಂಥ ಒಂದು ಇದನ್ನು ಉಳಿಸ್ಕೊಬಂದಂಥವ್ರು. ಅಂಥ ಒಂದು ಕುಟುಂಬದ ಹಿನ್ನೆಲೆಯಿಂದ ಬಂದಂಥ ಈ ವ್ಯಕ್ತಿ ನಡೆದು ಬಂದ ರೀತಿ ಮಾತ್ರ ಭಯಾನಕ ರೋಚಕ. ಮಾತ್ರ ಹೇಳಬೇಕು ಅಂದರೆ, ಇವತ್ತಿಗೂ ಕೂಡ ಎಷ್ಟೋ ಕುಟುಂಬಗಳನ್ನು ವಿಜಯ್ ಕುಮಾರ್ ಅವರು ಬದುಕಿಸ್ತಾ ಇದ್ದಾರೆ ಅಂದರೆ ತಪ್ಪಾಗಲ್ಲ. ಇವತ್ತು ಆ ಮನೆ ಒಳಗಡೆ ಇವತ್ತು ತಾಯಿ ತಂದೆ ಇಲ್ಲ, ಆದರೆ ಆ ತಾಯಿ ತಂದೆ ಜಾಗದಲ್ಲಿ ಶ್ರೀಮತಿ ಪ್ರತಿಭಾ ಅವರು, ಅವರ ಯಜಮಾನರಾದಂಥ
KS ಮಂಜುನಾಥ್ರವರು. ಅವರು ಮಾಜಿ ಮಂಡ್ಯ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕೂಡ ಆಗಿದ್ದಂಥವ್ರು. ಅವರು ಹೊರಗಡೆ ಒಂದು ಕಾರ್ಯಕ್ರಮಗಳಲ್ಲಿ ಅದು ಇದು ಅಂತೇಳಿ ಭಾಗವಹಿಸಿದ್ರೆ, ಇದು ನಮ್ಮ ಏನು ಶ್ರೀಮತಿ ಪ್ರತಿಭಾ ಅವರು ಇದ್ದಾರೆ, ಪಾಪ ಅವ್ರ ಬಗ್ಗೆ ಅಂತೂ ಭಾಳ ಹೆಮ್ಮೆ ಆಗುತ್ತೆ. ಇವರಿಬ್ಬರು ಕೂಡ ತಾಯಿ ತಂದೆ ಇಲ್ದಿರೋ ನಮ್ಮ ವಿಜಯ್ ಕುಮಾರ್ ಅವರಿಗೆ ತಾಯಿ ತಂದೆ ಜಾಗದಲ್ಲಿ ನಿಂತ್ಕೊಂಡು ನಮ್ಮ ಮಗನ ಥರನೇ ಅಷ್ಟೇ ಬೆಳೆಸಿದ್ರು. ಏನಾದರೂ ಒಂದು ಸಮಸ್ಯೆಗಳು ಯಾರ ಮನೇಲಿ ಏನೋ ತೊಂದರೆ ಆಯಿತು ಅಂದರೆ, ತಾಪತ್ರಯ ಆಯಿತು ಅಂದರೆ, ಒಂದೇ ಅಂತಲ್ಲ, ಯಾರು ಬೇರೆ ಕಡೆಯಿಂದ ಬಂದು ನಮ್ಗೆ ಹಿಂಗಿದೆ ಸಮಸ್ಯೆ, ವಿಜಯ್ ಕುಮಾರ್ ಅವ್ರ ಕಡೆಯಿಂದ ಏನೋ ಒಂದು ಹೆಲ್ಪ್ ಆಗಬೇಕಂದ್ರೆ ಇಮ್ಮಿಡಿಯೇಟ್ಲಿ ವಿಜಯ್ ಕುಮಾರ್ ಅವರಿಗೆ ಫೋನ್ ಮಾಡಿ, ಯಾರು ನಮ್ಮ ಪ್ರತಿಭಾತಿಗೆಯವರು ಇದೇ ಕಣ ವಿಜಯ್ ಅವ್ರಿಗೆ ಏನೋ ಒಂದು ಸಹಾಯ ಮಾಡು ಅಂದರೆ ಅವರು ಕೂಡ ಅದೇ ರೀತಿ ಮನ ಬಿಚ್ಚಿ ಸಹಾಯ ಮಾಡ್ತಾ ಬಂದಿದ್ದಾರೆ. ಎಷ್ಟೋ ಜನಕ್ಕೆ ಬದುಕು ಕಟ್ಕೊಟ್ಟಿದ್ದಾರೆ. ಇವತ್ತು ಅವ್ರ ಹೆಸರು ಹೇಳ್ಕೊಂಡು ಎಷ್ಟೋ ಕುಟುಂಬಗಳು ಊಟ ಮಾಡ್ತಾಯಿದ್ದೇವೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಂಥ ಹೃದಯವಂತ ರಾಜ್ಕುಮಾರ ನಿಜಕ್ಕೂ ನಮ್ಮೂರಿಗೆ ನಮ್ಮ ವಿಜಯ್ ಕುಮಾರ್ ಅವರು ಇವತ್ತು ಆ ಮನೆ ಒಳಗಡೆ ಒಬ್ಬರು ಜವಾಬ್ದಾರಿಯುತವಾದ ಆ ಮನೆಗೆ ಸೊಸೆಯಾಗಿ ಶ್ರೀಮತಿ ಪ್ರತಿಭಾ ಅವರವರು ನಿರ್ವಹಣೆ ಮಾಡ್ತಿರೋದು ಅಲ್ಲದೆ, ನೀವು ನಂಬ್ತಿರೋ ಬಿಡ್ತಿರೋ, ಹಣ ಬಂದಾಗ ಮನುಷ್ಯ ಅಯ್ಯೋ ನಾನೇ ಯಾಕೆ ಅವ್ರ ಮನೆ ಹತ್ರ ಹೋಗ್ಬೇಕು, ನಾನೇ ಯಾಕೆ ಇವ್ರ ಮನೆ ಹತ್ರ ಹೋಗ್ಬೇಕು, ನಮ್ಮ ಹತ್ರ ದುಡ್ಡಿದೆ ನಾವ್ಯಾಕೆಲ್ಲ ನಮ್ಮ ಮನೆ ಹತ್ರ ಬರಲಿ ಅಂತಾರೆ. ಅಷ್ಟೆಲ್ಲದರ ನಡುವೆ ಪ್ರತಿಭಾ ಅವರು ಎಂಥ ಒಂದು ಹೃದಯವಂತಿಕೆ ಇರುವಂಥ ಹೆಣ್ಮಗಳು ಅಂತಂದರೆ ನಿಮಗೆ ಹಲವಾರು ಅಲ್ಲ ನೂರಾರು ಉದಾಹರಣೆಗಳನ್ನ ಕೊಡ್ಬೋದು ಆ ಹೆಣ್ಮಗಳ ಬಗ್ಗೆ. ಯಾರ ಮನೇಲಾರು ಕಣ್ರಿ, ಒಂದು ಬಡವ್ರ ಮನೆ, ಶ್ರೀಮಂತರ ಮನೆ, ಯಾರ ಮನೆ ಅಂತಿಲ್ಲ, ಒಂದು ಸಾವಾಗಲಿ, ಒಂದು ಒಳ್ಳೆಯ ಕಾರ್ಯಕ್ರಮಗಳು ಬೀಳಲಿ, ಅಕ್ಕ ಬನ್ನಿ ಅಂದರೆ ಆಯ್ತು ಕಣಪ್ಪ ಮಗ ಬರ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿ ನೋಡಿರಿ, ಯಾವುದಾದ್ರು ಒಂದು ಸಾವಾಯ್ತು ಅಂದ್ಕೊಳ್ಳಿ, ಅವ್ರ ಮನೆಗಳಲ್ಲಿ ಹೋಗಿ ಇವರೇ ಚಕ್ಲಿ, ನುಪ್ಪಿಟ್ಟು, ಕೋಡ್ಬಳೆ, ಕಜ್ಜಾಯ ಎಲ್ಲ ಸಾಮಾನ್ಯರಲ್ಲಿ ಸಾಮಾನ್ಯರ ರೀತಿ ಕೂತ್ಕೊಂಡು ಅವ್ರಿಗೆಲ್ಲ ಸಹಾಯ ಮಾಡಿ, ಪಾಪ ತೀರಾ ಕಡುಬಡವ್ರ ಮನೇಲಿ ಯಾರೋ ಒಂದು ಸಾವಾಯಿತು ಅಂದರೆ ಏನೋ ಒಂದು ಹಣದ ಸಮಸ್ಯೆ ಇರುತ್ತೆ, ಅಲ್ಲಿ ಹೋಗಿ ಇವರೇನೋ ಒಂದು 5,000 10,000ನೋ ಅವ್ರಿಗೆ ಕೊಟ್ಟು ಮಾಡ್ರಪ್ಪ, ಇನ್ನೂ ಏನೋ ನಮ್ಮ ಕಡೆಯಿಂದ ಹೆಲ್ಪ್ ಬೇಕಂದ್ರೆ ಕೇಳಿ ಅಂತೇಳಿ ಅಷ್ಟು ಹೃದಯ ವೈಶಾಲ್ಯತೆಯಿಂದ ಇದು ಮಾಡಿ ಸಾಮಾನ್ಯರಲ್ಲಿ ಸಾಮಾನ್ಯರ ರೀತಿ ಜಂಬ ಪಡ್ಕೊಳ್ತಾನೆ, ಅಹಂಕಾರ ಪಡ್ಕೊಳ್ತಾನೆ. ಅಲ್ಲಿ ಅವ್ರಿಗೆ ಆ ಕುಟುಂಬದಲ್ಲಿ ಅವರು ಒಬ್ಬರು, ಆ ಕುಟುಂಬಕ್ಕೆ ಅಷ್ಟೇ ನೋವಾಗಿಲ್ಲ, ನಮಗೂ ಕೂಡ ಆಗಿದೆ ಅನ್ನುವ ರೀತಿಯಲ್ಲಿ ಅವರು ಸ್ಪಂದಿಸೋದು ಇದೆಯಲ್ಲ, ಆ ಒಂದು ಮಾನವೀಯತೆ, ಸರಳತೆ, ಸಜ್ಜನಿಕೆ, ಒಂದು ಹೃದಯ ಎಲ್ರಿಗೂ ಬರೋಲ್ಲ. ಯಾಕೆಂದರೆ ಇವತ್ತು 10 ರೂಪಾಯಿ ಸಿಕ್ಕಿದ್ರೆ 10 ಲೋಕ ನೋಡುವಂಥ ಜನಗಳ ನಡುವೆ ಇಂಥ ಒಂದು ವಿಶಾಲ ಹೃದಯ ಉಳ್ಳಂಥ ವ್ಯಕ್ತಿಗಳಿರುವಾಗ ನಾವು ನಿಜಕ್ಕೂ ಇವರಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರೂ ಕೂಡ ಕಡಿಮೆನೇ. ಇಂಥ ಕುಟುಂಬದಲ್ಲಿ ಬೆಳೆದಂಥ ಏನು ವಿಜಯ್ ಕುಮಾರ್ ಅವರು ಇವತ್ತು ತುಂಬ ಅತ್ಯಮೂಲ್ಯವಾದ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಬಡವ್ರ ಬಗ್ಗರಿಗೆ, ನೊಂದಿರೋರಿಗೆ, ದೀನದಲಿತರಿಗೆಲ್ಲ ಸಹಾಯ ಮಾಡ್ತಾ ಬರ್ತಾಯಿದ್ದಾರೆ. ಇವತ್ತು ಕೂಡ ನೂರಾರು ಕುಟುಂಬಗಳಿಗೆ ಪ್ರತಿ ತಿಂಗಳು ವೃದ್ಧಾಪ್ಯ ವೇತನ, ಪಿಂಚಣಿ, ಅದು ಇದು ಅಂತೇಳಿ ಸುಮಾರು ಜನಕ್ಕೆ ಅವರು ಈಗ ಯಾವ್ದಾರು ಹಬ್ಬ ದಿನಗಳಲ್ಲಿ ಬರ್ತಾರೆ. ಅವರು ಬರೋದು ವಿಶೇಷ, ವರ್ಷದಾಗ 1-2 ಸರಿ 3 ಸರಿ ಯಾವಾಗಾದ್ರು ಬರ್ತಾರೆ. ಬಂದಾಗ ಪ್ರತಿಯೊಬ್ಬರನ್ನ ಪ್ರೀತಿಯಿಂದ ಅಪ್ಪಿ ಅವ್ರನ್ನ ಮಾತಾಡ್ದಲ್ದೇ ಅವ್ರಿಗೆ ಸಮಾಧಾನ ಹೇಳಿ ಕೈಲ ಸಹಾಯ ಮಾಡಿ ಕೂಡ ಹೋಗ್ತಾರೆ. ಇಂಥ ನಮ್ಮ ವಿಜಯ್ ಕುಮಾರ್ ಅವರು ಭವಿಷ್ಯದಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದು ಇದಾಗಲಿ. ಯಾಕೆಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಗ್ರಾಮವನ್ನು ಈಗಾಗಲೇ ಕೊಂಡೊಯ್ದಿದ್ದಾರೆ. ಹಾಗಾಗಿ ಅವರಿಗೆ ಕೂಡ ನಮ್ಮ ಚಾನಲ್ ವತಿಯಿಂದನೂ ಕೂಡ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಏನೋ ಆ ಕುಟುಂಬಕ್ಕೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಜೊತೆಗೆ ಭಗವಂತ ಅವ್ರ ಕುಟುಂಬಕ್ಕೆ ಆಯಸ್ಸು, ಆರೋಗ್ಯ, ಯಶಸ್ಸು, ಐಶ್ವರ್ಯ, ಭಾಗ್ಯ, ಅವರ ಪ್ರತಿದಿನದ ಜೀವನ ಕೂಡ ನಗುವಿನಿಂದ ತುಂಬಿರಲಿ ಅಂತೇಳಿ ನಾನು ಹಾರೈಸ್ತಾ, ಕಲ್ಯಾಣ ವೆಂಕಟರಮಣ ಸ್ವಾಮಿ ಕರಿತಿಮ್ಮಪ್ಪ ನಮ್ಮ ವಿಜಯ್ ಕುಮಾರ್ ಅವರಿಗೆ ಇನ್ನಷ್ಟು ಶಕ್ತಿಯನ್ನು, ಉರುಪನ್ನು ಕೊಟ್ಟು ಅವರಿಂದ ಹೊಸ ಏನೋ ಸಮಾಜಮುಖಿಯಾಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಅವ್ರ ಮೂಲಕ ಕೊಡಿಸಿ ಸಮಾಜಮುಖಿಯಾಗಿ ಒಂದು ಒಳ್ಳೆಯ ಸಂದೇಶ ನೀಡುವಂಥ ಸಿನಿಮಾಗಳನ್ನ ಕೊಡೋ ಮೂಲಕ ಅವರು ಇನ್ನಷ್ಟು ಖ್ಯಾತಿಯನ್ನು ಗಳಿಸಲಿ ಅಂತ ಈ ಸಮಯದಲ್ಲಿ ನಾನು ತುಂಬ ಹೃದಯದಿಂದ ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.
ಮಾಡ್ತೀನಿ ಬಿಡಿ ಇಲ್ಲಿ. ಬೃಹತಿ ಕೊಡ್ತಾನೆ. ಬೃಹತಿ ಜೋಸ್ತಂಗೆ ವಿಡಿಯೋ ಕಾಲ್ ಮಾಡಿ. ಏನಿಲ್ಲ ಕಣಕ
ಎಲ್ಲರೂ ಮೇಲ್ಗಡೆ ನಿಂತ್ಕೊಳ್ಳಿ. ಹರೇ ರಾಮ. ಕಲೋ ವೆಂಕಟನಾಯಕನಾದಂತಹ ಶ್ರೀ ಲಕ್ಷ್ಮೀ ಶ್ರೀನಿವಾಸ ದೇವರ ಸಕಲ ಹೋಮವು ಮುಗಿದಿದ್ದು ಎಲ್ಲರೂ ಕೂಡ ಮಹಾಪೂರ್ಣಾವಧಿ ಆಗ್ತಾ ಇದೆ. ಎಲ್ಲರೂ ಕೂಡ ಮನಸ್ಸಿನಲ್ಲಿ ಶ್ರೀನಿವಾಸ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಶ್ರೀಕಾಂತ ಕುಲಕುಂಭ ಕುಂಕುಮ ಭರೇ ರಂಭ ಗುಣಾನಾಂದ್ರೇ ಪೂರ್ವಾಚಾರ್ಯ ಕೃಪಾವಯೋಧಿನಿ ಕರೇ ಶ್ರೀಪಾಂಚರಾತ್ರಾಗಮೈ ವಿಶ್ವಕ್ಷೇಣ ವಿವೇಚನ ಪ್ರವೃತ್ತಿರ್ ದೇಹೇ ಸದಾ ಸೇವಿತಾ ಪಾಯಾನ್ನೋ ಭಗವಾನ್ ಪುರಾಣ ಪುರುಷಃ ಕುರ್ಯಾತ್ ಸದಾ ಮಂಗಳಂ ಸುಲಗ್ನ ಸಾವಧಾನ ಶುಭ ಮುಹೂರ್ತ ಸಾವಧಾನ ಶ್ರೀ ಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ ಶ್ರೀ ಲಕ್ಷ್ಮೀ ಕಮಲಾಲಯ ವಸುಮತಿ ರಮಾ ಜಗದ್ರಕ್ಷಿಣಿ ಕಲ್ಯಾಣಿ ಸಕಲೇಶ್ವರಿ ಹರಿಸತಿ ಭಾಗ್ಯಾನುಸಂಧಾಯಿನಿ ಶೋಭಾಂಗೆ ವಿಮಲೇಶ್ವರಿ ವಿಮಲಿನಿ ನಾರಾಯಣಿ ಶ್ರೀಪತಿ ರಾಜಾನ್ನೋ ಭಗವಾನ್ ಪುರಾಣ ಪುರುಷಃ ಓಂ ಪೂರ್ಣಾಹುತಿ ಉತ್ತಮಾನ್ಹುತಿ ಕಲಮಂತ್ರೈಪೂರ್ಣಾಹುತಿ ಕಲಮಮೇವಾನ್ಹುತಿ ಅಧೋಜಂತ್ರೈಪೂರ್ಣಾಹುತಿ ಅಸ್ಯಾಮೇವ ಪ್ರತಿಷ್ಠತೆ ಸ್ವಾಹಾ ಪೂರ್ಣಾಹುತಿ ಮುಹೂರ್ತೋಸ್ತು ಸುಪ್ರವಿಷ್ಟಿರಮಸ್ತು ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ತಟ್ಟೆ ಬಿಡ್ರಿ. ಎಲ್ಲರೂ ಕೂಡ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಶ್ರೀ ವೆಂಕಟ ಜಲಾಧೀಶಂ ಶ್ರೀಜಾ ನಾಸಿಕ ವಕ್ಷಸಂ ಶ್ರಿತ ಚೇತನ ಮಂದಾರಂ ಶ್ರೀನಿವಾಸ ಮಹಂ ಭಜೆ. ಒಂದು ನಮಸ್ಕಾರವು ಭೂಮಿತಾದಿಗೆ, ಎರಡು ನಮಸ್ಕಾರವು ಸೂರ್ಯಚಂದ್ರರಿಗೆ, ಮೂರು ನಮಸ್ಕಾರವು ತ್ರಿಮೂರ್ತಿಗಳಿಗೆ, ನಾಲ್ಕು ನಮಸ್ಕಾರವು ಚತುರ್ವೇದಗಳಿಗೆ, ಐದು ನಮಸ್ಕಾರವು ಪಂಚಭೂತಗಳಿಗೆ, ಆರು ನಮಸ್ಕಾರವು ಆರು ಋತುಗಳಿಗೆ, ಏಳು ನಮಸ್ಕಾರವು ಸಪ್ತ ಋಷಿಗಳಿಗೆ, ಎಂಟು ನಮಸ್ಕಾರವು ಅಷ್ಟದಿಕ್ಪಾಲಕರಿಗೆ, ಒಂಬತ್ತು ನಮಸ್ಕಾರವು ನವಗ್ರಹಗಳಿಗೆ, ಹತ್ತು ನಮಸ್ಕಾರವು ದಶಾವತಾರಗೆ, 11 ನಮಸ್ಕಾರವು ಯಜ್ಞೇಶ್ವರನಿಗೆ, ಮತ್ತೊಂದು ನಮಸ್ಕಾರವು ಮಹಾಲಕ್ಷ್ಮಿಗೆ, ಮಗದೊಂದು ನಮಸ್ಕಾರವು ಮಹಾಲಕ್ಷ್ಮಿಗೆ, ಇನ್ನೊಂದು ನಮಸ್ಕಾರವು ಸಕಲ ಗ್ರಾಮ ದೇವತೆಗಳಿಗೆ. ಹರಿ ಓಂ. ಯಾವ ಅಗ್ನಿಯು ತೇಜಸ್ಸನ್ನು, ವರ್ಚಸ್ಸನ್ನು, ಶಕ್ತಿಯನ್ನು, ಮನೋಬಲವನ್ನು ಹೊಂದಿದೆಯೋ ಅಂತಹ ಅಗ್ನಿಯಲ್ಲಿ ನಮಗೂ ನಮ್ಮ ಕುಟುಂಬದ ವರ್ಗದವರಿಗೂ ಕ್ಷೇಮವನ್ನು, ಧೈರ್ಯವನ್ನು ಭಗವತ್ ಭಕ್ತಿಯನ್ನು ಕೊಡಲೆಂದು ನಾವೆಲ್ಲರೂ ಈ ದಿನ ಕರ್ಮಬ್ರಹ್ಮ ಯಜ್ಞೇಶ್ವರನ ಬಳಿಯಲ್ಲಿ ಶ್ರೀನಿವಾಸನ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇವೆ. ಸರ್ವಂ ಶ್ರೀ ಯಜ್ಞನಾರಾಯಣ ಶ್ರೀನಿವಾಸ
ಪಾದಾರ್ಪಣ ನಮಸ್ತು ಸರ್ವಂ ಶ್ರೀ ಕೃಷ್ಣಾರ್ಪಣ